ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಮುಂದೆ ಏನಾಗ್ತಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ ಅಲ್ವಾ? ಸೊ ನೆಕ್ಸ್ಟ್ ಏನು ಬರುತ್ತೆ ನಿಮ್ಮ ಲೈಫಲ್ಲಿ? ಮೈ ಗಾಡ್, ಎಸ್. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಅದಕ್ಕೂ ಮುಂಚೆನೇ ಈ ಒಂದು ಹುಣ್ಣಿಮೆ ದಿನ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಿಮ್ಮ ರಿಲೇಷನ್ಶಿಪ್ಪಲ್ಲಿರೋಂಥ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ನೆಗೆಟಿವಿಟಿ ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನ ರಿಮೂವ್ ಮಾಡಲಿಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ಹ್ಯಾಪಿ ಲೈಫನ್ನ ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡಲಿಕ್ಕಿರ್ಬೋದು. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅನಾವಶ್ಯಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಮೇಲೆ ಜಗಳಗಳಾಗ್ತಿರುತ್ತೆ. ಇದೆಲ್ಲದನ್ನು ರಿಮೂವ್ ಮಾಡಲಿಕ್ಕೆ ಈ ಕಾರ್ಡ್ ಕಟ್ಟಿಂಗ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ, ಲಾಸ್ಟ್ ಮೂಮೆಂಟ್ವರೆಗೆ ವೆಯ್ಟ್ ಮಾಡ್ತಾ ಇರಬೇಡಿ. ಓಕೆ, ಆದಷ್ಟು ಬೇಗ ಜಾಯ್ನ್ ಆಗಿ ಆ್ಯಂಡ್ ಈ ಒಂದು ರಿಚುವಲ್ಸ್ನ ಬೆನಿಫಿಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಮಾಡುವಂಥ ರಿಚುವಲ್ಸ್ ಏನಿರುತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಓಕೆ, ನೀವು ನಾರ್ಮಲ್ ಡೇಸಲ್ಲಿ ಏನು ರಿಚುವಲ್ ಮಾಡ್ತೀರಾ ಅದಕ್ಕಿಂತ ಪವರ್ಫುಲ್ ಆಗಿರುವಂಥ ದಿನ ಅಂತಲೇ ಹೇಳ್ಬೋದು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನ. ಸೊ ಹಾಗಾಗಿ ನಾನು ಈ ಒಂದು ರಿಚುವಲ್ಸ್ನ ಮಾಡ್ತಾ ಇದ್ದೀನಿ. ಲೈವ್ ಸೆಷನ್ ಆಗಿರೋದ್ರಿಂದ ನೀವಾಗೆ ಸ್ವತಃ ಮಾಡುವಂಥದ್ದು ಲೈವ್ ಸೆಷನ್ ಆಗಿರುತ್ತೆ, ಗೂಗಲ್ ಮೀಟಲ್ಲಿರುತ್ತೆ. ಓಕೆನಾ? ಆ್ಯಂಡ್ ಎಸ್, ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಆದಷ್ಟು ಬೇಗ ಜಾಯ್ನ್ ಆಗಿ, ಸರಿನಾ? ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಅದಕ್ಕೆ ನೀವು ರಿಚುವಲ್ಸ್ ಅಂತ ಹೇಳಿಬಿಟ್ಟು ನನಗೆ ವಾಟ್ಸಪ್ ಮಾಡಿ ಆ್ಯಂಡ್ ಜಾಯ್ನ್ ಆಗಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಅವರ ಫೇಸ್ನ ನೆನಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ. ಓಕೆ, ಆ್ಯಂಡ್ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಫೋಟೋನ ಅಥವಾ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಎಸ್. ಥ್ಯಾಂಕ್ ಯು ನಿವಾಸ ಆದಿಪರಾಶಕ್ತಿ. ಓಕೆ, ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ? ಓಕೆ, ಇಲ್ಲಿ ನಿಮ್ಮಿಬ್ಬರ ಮಧ್ಯ ತುಂಬಾ ಫೈಟಿಂಗ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಫೈಟಿಂಗ್ ಅಂತ ಹೇಳಿದ್ರೆ ನೀವಾಗಿ ನಿಮ್ಮ ವಿಷಯಕ್ಕೆ ಜಗಳ ಮಾಡ್ಕೊಂಡಿರುವಂಥದ್ದಲ್ಲ, ಬೇರೆಯವರ ವಿಷಯಕ್ಕೆ ತುಂಬ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ಪರ್ಸನ್ ತುಂಬ ಹಠ ಸ್ವಭಾವ ಅಥವಾ ಸಿಟ್ಟಿನ ಸ್ವಭಾವ, ಅಥವಾ ಅವರಿಗೆ ವರ್ಕ್ ಪ್ರೆಷರ್ ತುಂಬ ಇತ್ತು. ಸಮಥಿಂಗ್ ಇಲ್ಲಿ ವರ್ಕ್ ಪ್ರೆಷರಿಂದ ನಿಮ್ಮ ಹತ್ರ ಏನೋ ಒಂದು ರೂಡ್ ಆಗಿ ಮಾತಾಡಿದ್ದಾರೆ. ಸಮಥಿಂಗ್ ಇಲ್ಲೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಸೊ ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವರಿಗೆ ರಿಯಲೈಸ್ ಆಗುತ್ತಾ, ಯಾಕೆ ಈ ಥರ ಫೈಟಿಂಗ್ ಆಯಿತು ಅನ್ನೋವಂಥದ್ದು ನೋಡೋಣ. ಓಕೆ, ಸೊ ಕರೆಂಟ್ ಸಿಚುವೇಶನ್ ನೋಡಿದಾಗ ನಿಮ್ಮ ಪರ್ಸನ್ ಅವರು ಇಲ್ಲಿ ತುಂಬಾ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಮಾತುಗಳಿಂದ ಇರ್ಬೋದು ಅಥವಾ ಸಿಚುವೇಶನಿಂದ ಇರ್ಬೋದು ತುಂಬಾ ಮನಸ್ಸಿಗೆ ಹರ್ಟ್ ಆಗಿದೆ, ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಇದೆ. ಸೊ ಎಲ್ಲೋ ಒಂದು ಕಡೆ ಅವರು ಡಿಪ್ರೆಷನಿಗೆ ಹೋಗಿರುವಂಥದ್ದು, ಡಿಪ್ರೆಸ್ ಆಗಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಸೊ ಇಲ್ಲಿ ನಿಮ್ಮ ಎನರ್ಜಿನೂ ನೋಡಿದಾಗ ನೀವು ಕೂಡ ಇಲ್ಲಿ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ, ವರಿ ಮಾಡ್ಕೊಂಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಅವರ ಒಂದು ಎನರ್ಜಿ ತುಂಬಾ ಹೈ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಯಾರು ಆ ಒಂದು ಥರ್ಡ್ ಪಾರ್ಟಿ ಇದ್ದಾರೆ ಅವರಿಂದನೇ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರುವಂಥದ್ದು ಅಥವಾ ಪ್ರಾಬ್ಲಮ್ಸ್ ಬರ್ತಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನೀವಿಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ. ಇನ್ನು ಮುಂದಿನ ದಿನದಲ್ಲಿ ಅವ್ರಿಗೆ ಇಲ್ಲಿ ಎಲ್ಲೋ ಒಂದು ಕಡೆ ರಿಯಲೈಸ್ ಆಗತ್ತೆ ಇಲ್ಲಿ. ಓಕೆ, ಇಲ್ಲಿ ಅವರಿಗೆ ರಿಯಲೈಸ್ ಆಗುವಂಥ ದಿನಗಳು ಹತ್ತಿರದಲ್ಲಿದೆ ಅಂತಲೂ ಕಾಣಿಸ್ತಾ ಇದೆ. ಇಲ್ಲಿ ಸಮಥಿಂಗ್ ಏನೋ ಚೇಂಜಸ್ ಆಗ್ತಿದೆ, ಅವರ ಮೈಂಡ್ ಇಲ್ಲಿ ಚೇಂಜ್ ಮಾಡ್ಕೊಳ್ತಿರ್ಬೋದು ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ನಿಮ್ಮ ವಿಷಯದಲ್ಲಿ, ಈ ಒಂದು ಪ್ರೀತಿ ವಿಷಯದಲ್ಲಿ ಮೈಂಡ್ ಚೇಂಜ್ ಮಾಡ್ಕೊಳ್ಳೋವಂಥ ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರೋರಿಗೆ ಕೆಲವೊಬ್ಬರಿಗೆ ರೀಸೆಂಟಾಗಿ ಅವರು ಮೆಸೇಜ್ ಮಾಡಿರ್ಬೋದು, ಮತ್ತೆ ಕಾಂಟ್ಯಾಕ್ಟ್ ಮಾಡಿರ್ಬೋದು, ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಬ್ಲಾಕ್ ಮಾಡಿರೋವಂಥದ್ದು ಈ ಥರ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಬಟ್ ನೋಡಿ, ಇಲ್ಲಿ ಅವರಿಗೆಲ್ಲ ಒಂದು ಕಡೆ ಕನ್ಫ್ಯೂಷನ್ ಇದೆ ನಿಮ್ಮ ವಿಷಯದಲ್ಲಿ.
ಆ್ಯಂಡ್ ಭಯ ಕೂಡ ಇದೆ, ಫಿಯರ್ ಕೂಡ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಕ್ಯಾಸ್ಟ್ ಇಶ್ಯೂಸ್ ಕಾಣಿಸ್ತಾ ಇದೆ. ಓಕೆ, ಈ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ ನೋಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಒನ್ ಸೈಡ್ ಲವ್, ಒಬ್ರು ತುಂಬ ಇಗ್ನೋರ್ ಮಾಡ್ತಾ ಇರೋವಂಥದ್ದು, ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬ ಇಗ್ನೋರ್ ಮಾಡ್ತಿರೋವಂಥದ್ದು, ಮನಸ್ಸಿಗೆ ತುಂಬಾ ಹರ್ಟ್ ಆಗಿದೆ. ಓಕೆ, ನಿಮ್ಮ ವರ್ತನೆ ಅಥವಾ ನಿಮ್ಮ ಮಾತು ಅವ್ರಿಗೆ ತುಂಬಾ ಹರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅದರಿಂದ ಅವರಿಗೆ ಮೂವ್ ಆನ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿ, ಅವ್ರು ಅಲ್ಲಿಗೆ ಸ್ಟಕ್ ಆಗ್ಬಿಟ್ಟಿದ್ದಾರೆ. ಓಕೆ, ಅದೇನು ಮನ್ಸಿಗೆ ಹರ್ಟ್ ಆಗಿತ್ತು ಅಥವಾ ಸಮಥಿಂಗ್ ಏನು ಬೇಜಾರಾಗಿದೆ ಅಲ್ವಾ, ಅವ್ರು ಅಲ್ಲೇ ಸ್ಟಕ್ ಆಗಿದ್ದಾರೆ, ಅದನ್ನೇ ಯೋಚನೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ನೀವು ಅವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೂ ಟ್ರೈ ಮಾಡಿದ್ದೀರಾ, ತುಂಬ ಕನ್ವಿನ್ಸ್ ಮಾಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಅವ್ರು ಕನ್ವಿನ್ಸ್ ಆಗ್ತಾ ಇಲ್ಲ. ಕನ್ವಿನ್ಸ್ ಆಗಲ್ವಾ ಅಂತ ಹೇಳಿದ್ರೆ, ಓಕೆ, ಸ್ವಲ್ಪ ಟೈಮ್ ಬೇಕು ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, ಸೊ ಯಾರೆಲ್ಲ ಕನ್ವಿನ್ಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನಿಗೆ ಟೈಮ್ ಬೇಕಾಗಿದೆ. ಸ್ವಲ್ಪ ದಿನ ಅವರಿಗೆ ಅವರದೇ ಆದಂಥ ಟೈಮನ್ನ ಬಿಡಿ. ಓಕೆ 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 ತುಂಬಾ ಕೋಪ ಮಾಡ್ಕೊಂಡಿರುವಂಥದ್ದು ನಿಮ್ಮ ಮೇಲೆ. ನೋಡಿ ಫ್ಲೇಮ್ ಯಾವ ಥರ ಬರ್ನ್ ಆಗ್ತಾ ಇದೆ ಅಂತ. ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ. ಕೆಲವೊಬ್ಬರಿಗೆ ಇಲ್ಲಿ ಡೌಟ್ ಕೂಡ ಇದೆ ಅಂತಲೂ ಕಾಣಿಸ್ತಾ ಇದೆ ನಿಮ್ಮ ಮೇಲೆ. ಓಕೆ, ಏನು ಇಲ್ಲಿ ಬೇರೆ ಪರ್ಸನ್ ಸಿಕ್ಕಿರ್ಬೋದು ಅಥವಾ ಬೇರೆ ಪರ್ಸನ್ ನಿಮಗೆ ಪರಿಚಯ ಆಗಿರಬೇಕು, ಆ ಥರ ಇಲ್ಲ. ಅವ್ರೇನೋ ಡೌಟ್ಫುಲ್ ಆಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಬಿಗ್ ಚೇಂಜಸ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ ಓಕೆ, ವೆರಿ ಸೂನ್, ಗೆಟ್ ರೆಡಿ. ಓಕೆ ಓಕೆ ಯಾ, ಸಮಥಿಂಗ್ ಚೇಂಜಸ್ನ ನೋಡ್ತೀರಾ ಈ ಒಂದು ಪ್ರೀತಿಯಲ್ಲಿ ಅನ್ನೋದು ಬರ್ತಾ ಇದೆ, ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆನಾ, ಸೊ ನಿಮ್ಮ ಪರ್ಸನ್ನೇ ಇರ್ಬೋದು ಇಲ್ಲಿ, ಅವರಾಗೆ ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಿಚುವೇಶನ್ ಬರ್ಬೋದು. ಅಥವಾ ಈಗ ಆಲ್ರೆಡಿ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಮತ್ತೆ ನಿಮ್ಮ ಜೊತೆಗೆ ಅವರು ಮಾತಾಡಿ ಕ್ಲಾರಿಫಿಕೇಶನ್ ತೊಗೊಂಡು ಅಥವಾ ಒಂದು ಜಡ್ಜ್ಮೆಂಟಿಗೆ ಒಂದು ಲಾಸ್ಟ್ ಫೈನಲ್ ಡಿಸಿಷನ್ನ ತೊಗೊಳ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಸಮಥಿಂಗ್ ಬಿಗ್ ಚೇಂಜಸ್ ಅನ್ನುವಂಥದ್ದು, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ, ಚೇಂಜಸ್ ಬರ್ತಿದೆ. ಒಂದು ಪ್ರೀತಿನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಕಾಣಿಸ್ತಿದೆ. ಕೆಲವರು ಮ್ಯಾನಿಫೆಸ್ಟ್ ಕೂಡ ಮಾಡ್ತಿರ್ಬೋದು, ಈ ಪ್ರೀತಿ ಸರಿ ಆಗಬೇಕು ಅಂತ ಹೇಳಿ ಪ್ರೇ ಮಾಡ್ತಾ ಇರ್ಬೋದು, ಗಾಡ್ ಹತ್ರ ಪ್ರೇ ಮಾಡ್ತಾ ಇರ್ಬೋದು. ಆ ಗಾಡಿನ ನೀವೇನು ಪ್ರೇ ಮಾಡ್ತಿದ್ದೀರಾ ಅಥವಾ ಹರಕೆಗಳನ್ನ ಏನು ಮಾಡ್ಕೊಂಡಿದ್ದೀರಾ ಅದೆಲ್ಲೋ ಒಂದು ಕಡೆ ಸಕ್ಸಸ್ ಆಗುತ್ತೆ. ನಿಮ್ಮ ಪರ್ಸನ್ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಕೆಲವೊಬ್ರು ಪೀಪಲಿಗೆ ಮಾತ್ರ, ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಮೈಂಡ್ ಡಿಸ್ಟರ್ಬ್ ಆಗಿರೋದ್ರಿಂದ ಅವರು ಕರೆಂಟ್ ಸಿಚುವೇಶನಲ್ಲಿ ತುಂಬಾ ಡಿಪ್ರೆಷನಿಗೆ ಹೋಗಿರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅವರು ಇಲ್ಲಿ ಸ್ವಲ್ಪ ಟೈಮ್ ತೊಗೊಂಡು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನಿಗೆ ಮ್ಯಾರೇಜ್ ಫಿಕ್ಸ್ ಆಗಿರೋವಂಥದ್ದು ಅಥವಾ ಎಂಗೇಜ್ಮೆಂಟ್ ಆಗ್ತಿರೋವಂಥದ್ದು ಅಥವಾ ಹುಡುಗಿ ಅಥವಾ ಹುಡುಗನ ನೋಡ್ಕೊಂಬಂದು ಅವ್ರು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಆ ಥರ ಚಾನಲೈಸ್ ಆಗ್ತಾ ಇದೆ. ಸೊ ನೀವು ಫುಲ್ ಇಲ್ಲಿ ಕನ್ಫ್ಯೂಷನ್ ಆಗಿದ್ದೀರಾ, ಏನು ಮಾಡಬೇಕು ಅನ್ನೋಂಥದ್ದು ದಾರಿ ತೋಚ್ತಾ ಇಲ್ಲ. ಓಕೆ, ಬಟ್ ಆ ಪರ್ಸನಿಗೆ ಅವ್ರ ಫ್ಯಾಮಿಲಿ ಫೋರ್ಸಿಂದ ಮದುವೆ ಮಾಡ್ತಾ ಇದ್ದಾರೆ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಫ್ಯಾಮಿಲಿ ಒತ್ತಡಕ್ಕೋಸ್ಕರ ಅಥವಾ ಫ್ಯಾಮಿಲಿ ಏನೋ ಹೇಳ್ತಾ ಇದ್ದಾರೆ, ಫ್ಯಾಮಿಲಿ ಫೋರ್ಸ್ ಮಾಡ್ತಿದ್ದಾರೆ ಅಂತ ಅವ್ರು ಮದುವೆ ಆಗ್ತಾ ಇದ್ದಾರೆ. ಬಟ್ ಅವ್ರ ಮನಸ್ಸಲ್ಲಿ ನೀವು ಇನ್ನೂ ಇದ್ದೀರಾ. ಓಕೆ, ಓಕೆ, ಇಲ್ಲಿ 2 to 3 months ಆಗ್ಬೋದು ನಿಮ್ಮ ಪರ್ಸನ್ ಕೆಲವೊಬ್ರಿಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಅಥವಾ ಕಂಟ್ರೋಲ್ ಎನರ್ಜಿ ಏನಿದೆ, ಅವ್ರನ್ನ ಯಾರೋ ಒಬ್ಬರು ಫೋನೆಲ್ಲ ತೆಗೆದಿಟ್ಕೊಂಡಿರೋವಂಥದ್ದು, ಕಾಂಟ್ಯಾಕ್ಟೇ ಮಾಡ್ತಿರೋ ಹಾಗೆ ಇಲ್ಲಿ ಆ ಥರ ಒಂದು ಮೆಸೇಜ್ ಇಲ್ಲಿ ನನಗೆ ಸಿಗ್ತಾ ಇದೆ. ಓಕೆ, ಸೊ ಅವರಿಗಿಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಇಷ್ಟ ಇದ್ದರೂ ಕೂಡ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಸಿಚುವೇಶನ್ ಅರ್ಥ ಮಾಡ್ಕೊ ಅನ್ನೋವಂಥದ್ದು ಇಲ್ಲಿ ಮೆಸೇಜ್ ಬರ್ತಾ ಇದೆ ನಿಮಗೆ. ಓಕೆ, ಸೊ ಅವರು ನಿಮ್ಮ ಹತ್ರ ಮಾತಾಡೋಂಥ ಸಿಚುವೇಶನಲ್ಲಿ ಇಲ್ಲ ಇವಾಗ ಕರೆಂಟ್ ಸಿಚುವೇಶನಲ್ಲಿ.
ತುಂಬ ವರ್ಷದಿಂದ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ ಅಥವಾ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅಂತ ಕಾಣಿಸ್ತಾ ಇದೆ. ಓಕೆ. ಕೆಲವೊಬ್ರು ದೃಷ್ಟಿ ಕೂಡ ಆಗಿರಬಹುದು, ದೃಷ್ಟಿ ದೋಷ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೇ ಇರ್ಬೋದು, ನೀವಿಬ್ರು ಎಷ್ಟು ಚೆನ್ನಾಗಿದ್ದೀರಾ ಅಂತ ಹೇಳಿರುವಂಥದ್ದು, ಅಥವಾ ಸಮಥಿಂಗ್ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾರೋ ಒಬ್ರು ಎಂಟ್ರಿ ಆದಮೇಲೆ ನಿಮ್ಮಿಬ್ರ ಮಧ್ಯೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ತುಂಬಾ ಕ್ಲೋಸ್ ಆಗಿ ತುಂಬಾ ಚೆನ್ನಾಗಿದ್ರಿ, ನಿಮ್ಮ ಪರ್ಸನ್ ನಿಮ್ಮ ಜೊತೆ ತುಂಬಾ ಹ್ಯಾಪಿಯಾಗಿದ್ರು, ತುಂಬ ಚೆನ್ನಾಗಿ ಮಾತಾಡ್ಕೊಂಡಿದ್ರು, ನಿಮ್ಮ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿತ್ತು. ಬಟ್ ಸಡನ್ನಾಗಿ ಎಲ್ಲೋ ಒಂದು ಕಡೆ ನಿಮ್ಮಿಬ್ರ ಮಧ್ಯೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ರೀಸನ್ನೇ ಇಲ್ಲ, ಕೆಲವೊಬ್ರು ಪ್ರಾಬ್ಲಮಲ್ಲಿ ಇಲ್ಲಿ ರೀಸನ್ನೇ ಕಾಣಿಸ್ತಾ ಇಲ್ಲ. ಏನು ರೀಸನ್, ಯಾಕೆ ನಿಮ್ಮ ಪರ್ಸನ್ ನಿಮ್ಮನ್ನು ದೂರ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇದ್ದೀರಾ, ರೀಸನ್ನೇ ಇಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ. ಎಸ್, ಬಿಗ್ ಚೇಂಜಸ್ ಅಂತೂ ಇಲ್ಲಿ ನೋಡ್ತೀರಾ. ಓಕೆನಾ. ಇಲ್ಲಿ ಅವರ ಮೈಂಡ್ ಅಥವಾ ಅವರು ಸಮಥಿಂಗ್ ಏನೋ ಟ್ರೈ ಮಾಡ್ತಿದ್ದಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಅವ್ರು ಏನೋ ಟ್ರೈ ಮಾಡ್ತಿದ್ದಾರೆ, ಅಥವಾ ಈ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಳ್ಲಿಕ್ಕೆ ಏನೋ ಟ್ರೈ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ನಿಮಗೆ ಅನ್ನಿಸ್ತಿದೆ ಆ ವ್ಯಕ್ತಿ ತುಂಬ ಕಂಪ್ಲೀಟ್ ಮರ್ತ್ಬಿಟ್ಟಿದ್ದಾರೆ ಅಂತ. ನೋ, ಇಲ್ಲಿ ನಿಮ್ಮನ್ನು ಅವರು ಸ್ಪೈ ಮಾಡ್ತಿದ್ದಾರೆ, ನಿಮಗೆ ಗೊತ್ತಿಲ್ಲದೆ ಅವ್ರು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ತಿದ್ದಾರೆ. ಓಕೆ. ಇಲ್ಲಿ ನಿಮಗೆ ಅನ್ನಿಸ್ಬೋದು ಆ ವ್ಯಕ್ತಿ ಕಂಪ್ಲೀಟ್ ಮರ್ತ್ಬಿಟ್ಟಿದ್ದಾರೆ ನನ್ನನ್ನು ಅಂತ ಹೇಳಿ. ನೋ, ಇಲ್ಲಿ ನೀವೇನು ಆ ಥರ ಅನ್ಕೊಳ್ತಿದ್ದೀರಾ, ಮರ್ತು ಬಿಟ್ಟಿದ್ದಾರೆ ನಿಮ್ಮನ್ನು ಅಂತ ಹೇಳ್ಬಿಟ್ಟು. ಸೊ ಆ ಥರ ಇಲ್ಲಿ ಅವ್ರು ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ನೆನಪಲ್ಲೇ ಅವರು ಕೂಡ ಇದ್ದಾರೆ. 24/7 ಅವ್ರು ನಿಮ್ಮ ನೆನಪಲ್ಲೇ ಇದ್ದಾರೆ. ಅವರಿಗೂ ಕೂಡ ಯಾವುದೇ ರೀತಿ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ವರ್ಕಲ್ಲಿ ಏನು ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಸಿಚುವೇಶನ್ ಕೂಡ ಅದೇ ಥರನೇ ಇದೆ. ಇಲ್ಲಿ ನಿಮಗೂ ಕೂಡ ಏನು ವರ್ಕ್ ಮಾಡಲಿಕ್ಕೂ ಆಗ್ತಾ ಇಲ್ಲ, ಸ್ಟಕ್ ಆಗ್ಬಿಟ್ಟಿದ್ದೀರಾ, ಸ್ಟಕ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ವೆರಿ ಸೂನ್ ಒಂದು ಚೇಂಜಸ್ನ ನೀವು ನೋಡ್ತೀರಾ, ನೀವು ರೆಡಿ ಆಗಿ ಅನ್ನೋವಂಥದ್ದು ಇಲ್ಲಿ ಬರ್ತಿದೆ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಗೆಟ್ ರೆಡಿ ಅನ್ನೋವಂಥ ಮೆಸೇಜ್ ಬರ್ತಿದೆ. ಓಕೆ. ಆ್ಯರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಎಸ್, 10 ಆಫ್ ಸೋರ್ಸ್ ಬರ್ತಿದೆ ಫಸ್ಟ್ ಕಾರ್ಡನೇ. ಓಕೆ. ನೋಡಿ, ಡಿಪ್ರೆಷನಿಗೆ ಹೋಗಿರೋವಂಥದ್ದು, ಸರಿಯಾಗಿ ರಾತ್ರಿ ಊಟ ಕೂಡ ಮಾಡ್ತಿಲ್ಲ, ನಿದ್ದೆ ಕೂಡ ಮಾಡ್ತಾ ಇಲ್ಲ. ವಾವ್. ಏಸ್ ಆಫ್ ಕಪ್ಸ್ ಬರ್ತಿದೆ. ಫುಲ್ ಪ್ರೇ ಮಾಡ್ತಿದ್ದಾರೆ, ಫುಲ್ ಟೆನ್ಷನ್ ಆಗಿದೆ, ಆ್ಯಂಡ್ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ, ಡಿಪ್ರೆಷನ್ಗೆ ಹೋಗಿದೆ, ಆ್ಯಂಡ್ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಓಕೆ. ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ರಿಲೇಶನ್ಶಿಪ್ಪಲ್ಲಿ ಚೇಂಜಸ್ನ ನೋಡ್ತೀರಾ ಅನ್ನೋದು ಇಲ್ಲೇ ನಿಮಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ತುಂಬಾ ಪ್ರಾಬ್ಲಮ್, ತುಂಬಾ ನೋವು ತಿಂದಿದ್ದೀರಾ ಈ ವ್ಯಕ್ತಿಯಿಂದ ಇರ್ಬೋದು, ಅಥವಾ ಈ ಒಂದು ಪರ್ಸನಿಂದ, ಆ್ಯಂಡ್ ಈ ಒಂದು ಸಿಚುವೇಶನಿಂದ. ಓಕೆ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ನೋವು ತಿಂದಿದ್ದೀರಾ, ತುಂಬ ಡಿಪ್ರೆಷನಿಗೆ ಹೋಗಿದ್ದೀರಾ, ಆ್ಯಂಡ್ ಕಣ್ಣೀರು ಹಾಕಿದ್ದೀರಾ ಈ ವ್ಯಕ್ತಿಗೋಸ್ಕರ, ಈ ಸಿಚುವೇಶನಿಗೋಸ್ಕರ, ಈ ರಿಲೇಶನ್ಶಿಪ್ಪಿಗೋಸ್ಕರ. ಸೊ ಅದೆಲ್ಲದೂ ಕೂಡ ಚೇಂಜಸ್ ಆಗ್ತಿದೆ. ದ ಟೆಂಪರೆನ್ಸ್ ಕಾರ್ಡ್ ನೋಡಿ, ಸಡನ್ ಆಫ್ ಆಲ್ ಆಫ್ ಸಡನ್. ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ, ನೆಗೆಟಿವ್ ಎನರ್ಜಿ ಕೂಡ ಇದೆ. ಓಕೆ. ಇಲ್ಲಿ ಆಲ್ ಆಫ್ ಅ ಸಡನ್ ನಿಮಗೆ ಆಗಿರುವಂಥದ್ದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರಲಿಕ್ಕೆ ರೀಸನ್ ಇಲ್ಲದೇ ನೀವಿಬ್ರು ಸಪ್ರೇಷನ್ ಆಗಿದ್ದೀರಾ ಅಂತಲೂ ಕಾಣಿಸ್ತಿದೆ. ಬಟ್ ಏನಿದೆ, ಈ ಪಾರ್ಟ್ ಏನಿದೆ, ಕಂಪ್ಲೀಟ್ ಚೇಂಜ್ ಆಗಿ ಮತ್ತೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಸೈಡಿಗೆ ನಿಮ್ಮ ಪರವಾಗಿ ಬರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಬಿಕಾಸ್ ಅವ್ರು ನಿಮ್ಮನ್ನು ಮರಿಲಿಕ್ಕೆ ಚಾನ್ಸೇ ಇಲ್ಲ. ಎಮೋಷ್ನಲಿ ನೀವು ಅಷ್ಟು ಕನೆಕ್ಟ್ ಆಗಿದ್ದೀರಾ ನೀವಿಬ್ರು ಈಗ ನೋ ಕಾಂಟ್ಯಾಕ್ಟಲ್ಲಿ ಇದ್ರೂ ಕೂಡ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಏನೆಲ್ಲ ಶೇರ್ ಮಾಡ್ಕೊಳ್ಬೋದು, ಅದು ನಿಮಗೆ ರಿಯಲೈಸ್ ಆಗ್ತಿರುತ್ತೆ, ಅಥವಾ ಅವ್ರ ಸಿಚುವೇಶನ್ ಹೇಗಿರ್ಬೋದು ಅಂತ ನಿಮಗೆ ರಿಯಲೈಸ್ ಆಗ್ತಿರುತ್ತೆ. ಓಕೆ. ಸೊ ಅವರಿಗೂ ಕೂಡ ಅದೇ ಥರನೇ, ನಿಮಗೂ ಕೂಡ ಅದೇ ಥರನೇ. ಇಲ್ಲಿ ಎನರ್ಜಿ ನೋಡಿದಾಗ ಇಬ್ಬರು ಕೂಡ ಎಮೋಷ್ನಲಿ ಕನೆಕ್ಟ್ ಆಗಿದ್ದೀರಾ. ನೋಡಿ, ಇಲ್ಲಿ ಟೆಂಪರೆನ್ಸ್ ಕಾರ್ಡ್, ಎಮೋಷ್ನಲಿ ನೀವು ಕನೆಕ್ಟ್ ಆಗಿದ್ದೀರಾ ಒಬ್ರಿಗೊಬ್ರು. ಅಷ್ಟು ಈಸಿಯಾಗಿ ಈ ಪ್ರೀತಿ ಅಥವಾ ಈ ರಿಲೇಶನ್ಶಿಪ್ ಕಟ್ ಆಗುವಂಥದ್ದು, ಬ್ರೇಕ್ ಆಗುವಂಥದ್ದು ಅಲ್ಲ. ಓಕೆ. ನೀವು ಎಷ್ಟು ಅವರನ್ನು ಪ್ರೀತಿ ಮಾಡ್ತಿದ್ದೀರಾ, ಆ ವ್ಯಕ್ತಿನೂ ನಿಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಿದ್ದಾರೆ. ನೀವು ಅವ್ರನ್ನ ಎಷ್ಟು ನೆನಪಿಸ್ಕೊಳ್ತಾ ಇದ್ದೀರಾ, ಅವರು ನಿಮ್ಮನ್ನು ಅಷ್ಟೇ ನೆನಪಿಸ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲಿ ಸಮಥಿಂಗ್ ಅಡ್ಡಿ ಅಂತ ಇಲ್ಲಿ ಕಾಣಿಸ್ತಿದೆ. ನೋಡಿ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಒಬ್ಬರು ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ನ. ಸೊ ಅವರು ನಿಮ್ಮ ಹತ್ರ ಬರ್ದಿರೋ ಹಾಗೆ ಬ್ರೈನ್ ವಾಶ್ ಮಾಡ್ತಿರೋವಂಥದ್ದು, ಅಥವಾ ಫುಲ್ ಅವರನ್ನು ಹಿಡಿದಿಟ್ಕೊಂಡಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಬಟ್ ವೆರಿ ಸೂನ್ ಇಲ್ಲಿ ಚೇಂಜಸ್ನ ನೋಡ್ತಾರೆ. ಏಸ್ ಆಫ್ ಕಪ್ಸ್ ಬರ್ತಿದೆ. ವೆರಿ ಸೂನ್ ಅವ್ರು ನಿಮ್ಮ ಹತ್ರ ಬರ್ತಾರೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಮತ್ತೆ ಈ ಪ್ರೀತಿ ಬೆಳೆಯುತ್ತೆ, ನ್ಯೂ ಬಿಗಿನಿಂಗ್ ಆಗುತ್ತೆ ಅನ್ನೋದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ.
ಓಕೆ, ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಸಮಥಿಂಗ್ ಇದೊಂದು ಪರ್ಸ್ನಲ್ ರೀಡಿಂಗ್ ಥರನೇ ಅನ್ನಿಸ್ತಾ ಇದೆ ನನಗೆ. ತುಂಬ ಜನ ಇಲ್ಲಿ ಹರ್ಟ್ ಆಗಿದೆ, ಓಕೆನಾ. ಮನಸ್ಸಿಗೆ ತುಂಬಾ ಹರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ನೀವು. ಈ ಒಂದು ಪರ್ಸನಿಂದ ತುಂಬ ನೋವು ತಿನ್ನಿದ್ದಾಗಿರ್ಬೋದು, ಅಥವಾ ಇಟ್ಸ್ ಅಪ್ ಟು ಯು. ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ. ತುಂಬ ವರ್ಷದಿಂದನೇ ನೋವು ತಿಂತಾ ಇದ್ದೀರಾ ಮನಸ್ಸಲ್ಲಿ ಇಟ್ಕೊಂಡು. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್, ನೋಡಿ ಫ್ಯೂ ಮಂತ್ಸ್ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು. ಓಕೆ, ಲುಕ್ ಫಾರ್ ಎ ಸೈನ್, ದೇರ್ ಇಸ್ ಸಮಥಿಂಗ್ ಬೆಟರ್. ಕಮ್ಯುನಿಕೇಟ್ ಕ್ಲಿಯರ್ಲಿ. ಆ ವ್ಯಕ್ತಿ ಜೊತೆಗೆ ನೀವು ಮಾತಾಡೋದೇ ತುಂಬ ವರ್ಷಗಳಾಗಿದೆ. ಕ್ಲಿಯರ್ ಆಗಿ ಮಾತಾಡ್ತಿಲ್ಲ, ಓಪನ್ ಅಪ್ ಆಗಿ ಮಾತಾಡ್ತಾ ಇಲ್ಲ. ಆ್ಯಂಡ್ ಇಲ್ಲಿ ಏನಂತ ಹೇಳಿದ್ರೆ, ನೀವು ಮಾತಾಡುವಂಥ ಮಾತು ಅವ್ರಿಗೆ ಬೇರೆ ಥರನೇ ಅರ್ಥ ಆಗ್ತಾ ಇದೆ. ನೀವು ಹೇಳ್ತಿರೋಂಥ ರೀತಿ ಬೇರೆ, ಬಟ್ ಅವ್ರು ಅರ್ಥ ಮಾಡ್ಕೊಳ್ತಿರೋ ರೀತಿನೇ ಬೇರೆ. ಸೊ ಅದಕ್ಕೆ ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಬರ್ತಾ ಇದೆ. ಅವ್ರ ಜೊತೆಗೆ ಮಾತು ಏನು ಮಾತಾಡ್ತಿರಲ್ವಾ, ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡಿ, ಅಥವಾ ಅವ್ರನ್ನ ಅರ್ಥ ಮಾಡಿಸಿ, ಅಥವಾ ಅವ್ರು ಹೇಳೋವಂಥ ಮಾತನ್ನು ನೀವು ಅರ್ಥ ಮಾಡ್ಕೊಳ್ಳಿ, ಸಿಚುಯೇಷನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋಂಥದ್ದು ಇಲ್ಲಿ ಬರ್ತಿರೋವಂಥದ್ದು. ವಿತಿನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಡೆಫಿನೆಟ್ಲಿ ನೀವು ಇಲ್ಲಿ ಚೇಂಜಸ್ನ ನೋಡ್ತೀರಾ. ಒಂದು ಏನು ಹೇಳ್ಬೋದು, ಬ್ಯೂಟಿಫುಲ್ ಆಗಿರೋ ಚೇಂಜಸ್ನ ನೋಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಟ್ಸ್ ಅಪ್ ಟು ಯು. ಈ ಪ್ರೀತಿಯಲ್ಲಿ ಆ ವ್ಯಕ್ತಿ ಮತ್ತೆ ವಾಪಸ್ ಬಂದರೆ ನಿಮಗೆ ಅನ್ನಿಸ್ಬೋದು ಆ ವ್ಯಕ್ತಿ ಮೇಲೆ ಟ್ರಸ್ಟ್ ಇಲ್ಲ, ಅಥವಾ ಆ ವ್ಯಕ್ತಿ ಈ ಥರ ಮಾಡಿದ್ರು ಆ ಥರ ಮಾಡಿದ್ರು. ಬಟ್ ಇಲ್ಲಿ ನಿಮಗೆ ಬರ್ತಿರೋಂಥ ಗೈಡೆನ್ಸ್ ಏನು ಬರ್ತಿದೆ, ಇಟ್ಸ್ ಅಪ್ ಟು ಯು. ನಿಮಗೆ ಈ ಒಂದು ಪ್ರೀತಿ ಅಥವಾ ಈ ಒಂದು ವ್ಯಕ್ತಿ ಮೇಲೆ ನಿಮಗೆ ಟ್ರಸ್ಟ್ ಇದೆ, ಅಥವಾ ಈ ಪ್ರೀತಿ ನಿಮಗೆ ಬೇಕು ಅಂತಿದ್ರೆ ಡೆಫಿನೆಟ್ಲಿ ಮೇಕ್ ದ ಎಫರ್ಟ್. ನೋಡಿ, ಎಫರ್ಟ್ ಬರ್ತಾ ಇದೆ. ಎಫರ್ಟ್ ಹಾಕಿದರೆ ಸಮಥಿಂಗ್ ಇಲ್ಲಿ ಈ ಪ್ರೀತಿನ ನೀವು ಉಳಿಸ್ಕೊಳ್ಬೋದು. ಅಥವಾ ಈ ಒಂದು ಪ್ರೀತಿಯಲ್ಲಿ ನೀವು ಡೌಟ್ ಪಡ್ತಾ ಇದ್ರೆ, ಅಥವಾ ಏನೋ ಒಂದು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಇಟ್ಸ್ ಅಪ್ ಟು ಯು. ನಿಮ್ಮ ಮೇಲೆ ಬಿಟ್ಟಿರೋವಂಥದ್ದು ಎಲ್ಲದೂ ಕೂಡ. ಡಿಸಿಷನ್ ಇರ್ಬೋದು, ಅಥವಾ ನೀವೇನು ಮಾಡಬೇಕು ಅಂತ ಇದ್ದೀರಾ ನಿಮ್ಮ ಮೇಲೆ ಬಿಟ್ಟಿರೋವಂಥದ್ದು. ರಿಟ್ರೀಟ್ ಬರ್ತಾ ಇದೆ. ಇವಾಗಿನ ಸಿಚುವೇಶನ್ ನೀವು ಇಬ್ಬರು ಡಿಸ್ಕನೆಕ್ಟ್ ಆಗಿರಬಹುದು, ಬಟ್ ಎಫರ್ಟ್ ಹಾಕಿದರೆ ಮತ್ತೆ ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಅನ್ನೋವಂಥದ್ದು ಬರ್ತಿದೆ ಇಲ್ಲಿ ಮೆಸೇಜ್. ಓಕೆ, ಸ್ಟೇ ಆಪ್ಟಮೈಸಿಕ್ ಅಬೌಟ್ ಯುವರ್ ಲವ್ ಲೈಫ್. ಬಿ ಪಾಸಿಟಿವ್ ಥಿಂಕ್ ಮಾಡಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿ. ಡೆಫಿನೆಟ್ಲಿ ಈ ಪ್ರೀತಿಯಲ್ಲಿ ನೀವು ಸಕ್ಸಸ್ನ ಪಡಿಬೇಕಂದ್ರೆ ಏನಾದರೂ ಎಫರ್ಟ್ ಹಾಕಲೇಬೇಕು ಅನ್ನೋವಂಥದ್ದು ಇಲ್ಲಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.